ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಈ ವಿಡಿಯೋ ಮಾಡೋಕ್ಕೆ ರೀಸನ್ ಏನಪ್ಪ ಅಂದರೆ ಸ್ಪೆಷಲಿ BSc ನರ್ಸಿಂಗ್ದವರಿಗೆ ಅದೇನಪ್ಪ ಅಂದರೆ ನಿಮಗೆ ಆಪ್ಷನ್ಟ್ರಿ ಮಾಡುವಾಗ ಅಂದರೆ ನಾನು ಆಪ್ಷನ್ಟ್ರಿ ಒಂದು ಲೈವ್ ಡೆಮೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಏನು ಹೇಳಿದೆಪ್ಪ ಅಂದರೆ BSc ನರ್ಸಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಕೋರ್ಸು ಕಾಲೇಜ್ ಕಾಣಿಸುತ್ತೆ. ಅದರ ಮೇಲೆ ಕೋರ್ಸ್ ಪಕ್ಕ ನಿಮಗೆ ಸೆಲೆಕ್ಟ್ ಕಾಣಿಸುತ್ತೆ. ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ BSc ನರ್ಸಿಂಗ್ ಗೌರ್ಮೆಂಟು, BSc ನರ್ಸಿಂಗ್ ಮ್ಯಾನೇಜ್ಮೆಂಟು, BSc ನರ್ಸಿಂಗ್ ಪ್ರೈವೇಟ್ ಅಂತ ಕಾಣಿಸುತ್ತೆ. ನಾನೇನು ಹೇಳಿದೆಪ್ಪ ಅಂದರೆ BSc ನರ್ಸಿಂಗ್ ಗೌರ್ಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಎಲ್ಲರೂ ಆಪ್ಷನ್ ಎಂಟ್ರಿ ಮಾಡ್ರಿ ಅಂತ ಹೇಳಿದೆ. ಅಕಸ್ಮಾತ್ ಕೆಳಗಿನ ಎರಡು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಜಾಸ್ತಿ ಫೀಸ್ ಆಗುತ್ತೆ ಅಂತ ಕೂಡ ಹೇಳಿದೆ. ಸೊ ಸಮ್ ಸ್ಟೂಡೆಂಟ್ಸು ಏನು ಮಾಡಿದ್ದಾರಪ್ಪ ಅಂದರೆ ಥರ್ಡ್ ಒನ್ನು BSc ನರ್ಸಿಂಗ್ ಪ್ರೈವೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಇವರು ಕೂಡ ಹಾಗೆ ಮಾಡಿದ್ದಾರೆ. GP ಇಲ್ಲಿ ನೋಡಿರಿ, GP ಅಂದರೆ ಇಲ್ಲಿ ನೋಡ್ಕೊರಿ, GP ಅಂದರೆ BSc ನರ್ಸಿಂಗ್ ಪ್ರೈವೇಟು ಥರ್ಡ್ ಒನ್ ಆಪ್ಷನ್ಸು. ಸೊ ಇವ್ರು ನೋಡಿ GP ಮಾಡ್ಕೊಂಡಿದ್ದಾರೆ. ಫೀಸ್ ನೋಡಿರಿ, ನಿಮ್ಗೆ ತೋರಿಸ್ತೀನಿ. 1,750,000 ಫೀಸ್ ಇದೆ. ಸೊ ಅದೇ ಫಾರ್ ಎಕ್ಸಾಂಪಲ್ಲು ಗೌರ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿದರೆ ನೋಡಿರಿ, ತೋರಿಸ್ತೀನಿ ನಿಮಗೆ. ನೋಡ್ರಿ ಇಲ್ಲಿ ಇವೆಲ್ಲ ಪ್ರೈವೇಟ್ ಕಾಲೇಜಸ್ಸು, ಬಟ್ ಇವಕ್ಕೂ ಕೂಡ ಫೀಸು ಡಿಫ್ರೆನ್ಸ್ ಇದೆ. ನೋಡ್ರಿ ಇಲ್ಲಿ 10,750 ಅಷ್ಟೇ ಇದೆ. ಸೊ ನಾನು ಅದಕ್ಕೆ ಏನು ಹೇಳಿದೆಪ್ಪ ಅಂದರೆ ಎಲ್ಲರೂ BSc ನರ್ಸಿಂಗ್ ಗೌರ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿ ಅಂತ ಹೇಳಿದೆ. ಸೊ ಸಮ್ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡಿದ್ದೀರಾ. ಅವರು ನಾಳೆ ಎಂದ್ರೆ ಟೈಮ್ ಇದೆ, ಆಪ್ಷನ್ ಎಂಟ್ರಿ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೋ ಇಲ್ಲ ಬಿಡ್ತಾರೋ ನನಗೂ ಗೊತ್ತಿಲ್ಲ. ಯಾಕಂದರೆ ಎಕ್ಸ್ಟೆಂಡ್ ಮಾಡ್ತಾರೋ ನಾನು ಹೇಳೋಕ್ಕಾಗಲ್ಲ, ಯಾಕಂದರೆ ಕೆ ಮೇಲೆ ಡಿಪೆಂಡು. ಸೊ ಇನ್ನೂ ನಾಳೆ 8 ಗಂಟೆವರೆಗೆ ನಾಳೆ ಬೆಳಗ್ಗೆ 8 ಗಂಟೆವರೆಗೂ ಟೈಮ್ ಇದೆ. ಸೊ ಯಾರು GP ಅಂದರೆ BSc ನರ್ಸಿಂಗ್ ಗೌರ್ಮೆಂಟ್ ಪ್ರೈವೇಟು, BSc ನರ್ಸಿಂಗ್ ಪ್ರೈವೇಟ್ ಯಾರು ಸೆಲೆಕ್ಟ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿದ್ದೀರಿ, ಇನ್ನೊಂದ್ಸಲ ಅಪ್ಡೇಟ್ ಮಾಡ್ಕೊರಿ. ಜಾಸ್ತಿ ಜನ ಮಾಡಿಲ್ಲ, ಬಟ್ ಮಾಡಿದ್ದೀರಾ. ಅಂದರೆ ಒಂದು ಸ್ಟೂಡೆಂಟು BSc ನರ್ಸಿಂಗ್ ಗೌರ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲ ಆಪ್ಷನ್ ಕರೆಕ್ಟಾಗಿ ಮಾಡಿದ್ದಾರೆ. ಅವ್ರದ್ದು PDF ಒಂದು ತೋರಿಸ್ತೀನಿ ನೋಡಿರಿ, ಕರೆಕ್ಟಾಗಿ ನೋಡ್ಕೊರಿ. ಈ ಹುಡುಗಿ ನೋಡ್ರಿ ಎಷ್ಟು ನೀಟಾಗಿ ಆಪ್ಷನ್ ಎಂಟ್ರಿ ಮಾಡಿದ್ದಾರೆ ಅಂದರೆ, ಫಸ್ಟು ಇವಳ ಹೆಸರು M ಸರೋಜಾ ಅಂತ. ಇವ್ರು ನೋಡ್ರಿ ಫಸ್ಟ್ ಅಂದರೆ ನಾನು ಹೇಳ್ದಂಗೆ ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿದ್ದಾರೆ. ಅಂದರೆ ನಾನು ಏನು ಹೇಳಿದೆಪ್ಪ ಅಂದರೆ BSc ನರ್ಸಿಂಗ್ ಗೌರ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡ್ರಿ ಅಂತ ಹೇಳಿದೆ. ಸೊ ಎಲ್ಲ ಕಾಲೇಜ್ ಇವ್ರು ಎಷ್ಟು ಕಾಲೇಜ್ ಆ್ಯಡ್ ಮಾಡ್ಯಾರಪ್ಪ ಅಂದರೆ ನೋಡಿರಿ ಕರೆಕ್ಟಾಗಿ 200 ಕಾಲೇಜ್ ಆ್ಯಡ್ ಮಾಡ್ಯಾರ. ಎಲ್ಲ ಕಾಲೇಜಸ್ಸು ಅಂದರೆ BSc ನರ್ಸಿಂಗ್ ಗೌರ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡ್ಯಾರ. ಇಲ್ಲಿ ನೋಡಿರಿ ಕಾಣಿಸ್ತಾವೆ ನಿಮಗೆ. ಫೀಸ್ ಕೂಡ ನೋಡಿರಿ 10,750 ಜಸ್ಟ್ ಫೀಸ್ ನೋಡಿರಿ ಇಲ್ಲಿ 10,750. ಎಲ್ಲ ಫೀಸ್ ನೋಡಿರಿ 10,750 ಎಲ್ಲ ಕಾಲೇಜ್ದು. ಸೊ ಅದಕ್ಕೆ ನಾನು ನಿಮಗೆ ಏನು ಹೇಳಿದೆಪ್ಪ ಅಂದರೆ BSc ನರ್ಸಿಂಗ್ ಪ್ರೈವೇಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಡ್ರಿ. ಜಸ್ಟ್ ಫಸ್ಟ್ ಒಂದು ಆಪ್ಷನ್ BSc ನರ್ಸಿಂಗ್ ಗೌರ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡ್ರಿ ಅಂತ ಹೇಳಿದೆ. ಈ ಹುಡುಗಿ ನೋಡಿ ಕರೆಕ್ಟಾಗಿ ಫಸ್ಟ್ ಎಲ್ಲ ಅಂದರೆ ಅವಳಿಗೆ ಯಾವ ಕಾಲೇಜಸ್ ಬೇಕು ಆ ಕಾಲೇಜ್ ಆ್ಯಡ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿದ್ದಾಳೆ. ಇವಳಿಗೆ ಗುಡ್ಡು, ಯಾಕಪ್ಪ ಅಂದರೆ ಕರೆಕ್ಟಾಗಿ ನಾನು ಹೇಳ್ದಂಗೆ ಮಾಡಿದ್ದಾಳೆ. ಸೊ ಇವಳೇನು ಮಿಸ್ಟೇಕ್ ಮಾಡಿಲ್ಲ. ನೀವು ಕೂಡ ಇದೇ ರೀತಿ ಮಾಡಿರೋದು ಅನ್ಕೋತೀನಿ. ಬಟ್ ಯಾರು BSc ನರ್ಸಿಂಗ್ ಪ್ರೈವೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ಸೊ ಅಂಥವ್ರು ಏನಪ್ಪ ಅಂದರೆ ಸ್ವಲ್ಪ ಇನ್ನು ಟೈಮ್ ಇದೆ, ಚೇಂಜ್ ಮಾಡ್ಕೋರಿ. ಯಾಕೆ ಹೇಳ್ತೀನಪ್ಪ ಅಂದರೆ ಅದು ಏನು ರಾಂಗ್ ಇಲ್ಲ, ಬಟ್ ಏನಪ್ಪ ಅಂದರೆ ಹಾಗೆ ಆಪ್ಷನ್ ಎಂಟ್ರಿ ಮಾಡಿದರೆ ಏನು ರಾಂಗ್ ಆಗಲ್ಲ, ಅದನ್ನು ಕರೆಕ್ಟು. ಬಟ್ ಫೀಸು ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಹೇಳಕತ್ತೀನಿ, ನಿಮಗೋಸ್ಕರ ಹೇಳಕತ್ತೀನಿ. ಎಲ್ಲರೂ BSc ನರ್ಸಿಂಗ್ ಫಸ್ಟ್ ಇಲ್ಲಿ ಕಾಣಿಸ್ತದಲ್ಲ BSc ನರ್ಸಿಂಗ್ ಗೌರ್ಮೆಂಟ್ ಮೇಲೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಎಲ್ಲರೂ ಆಪ್ಷನ್ ಎಂಟ್ರಿ ಮಾಡಿರಿ. ನಿಮ್ಮ ಒಳ್ಳೆದಕ್ಕೆ ಹೇಳಕತ್ತೀನಿ. ಯಾಕಂದರೆ ಇಲ್ಲಿ 520 ಕಾಲೇಜ್ ಅದಾವ, 510 ಕಾಲೇಜಸ್ ಅದಾವ. ಸೊ ಇವೆಲ್ಲ ಕಾಲೇಜ್ ಆ್ಯಡ್ ಮಾಡಿರಿ. ನಿಮಗೆ ಫೀಸ್ ಕೂಡ ಕಡಿಮೆ ಇರುತ್ತೆ, ಕಾಲೇಜ್ ಕೂಡ ಚೆನ್ನಾಗಿ, ನಿಮಗೆ ಯಾವ ಕಾಲೇಜ್ ಬೇಕೋ ಆ ಕಾಲೇಜ್ ಆ್ಯಡ್ ಮಾಡ್ಕೋಬೋದು. ನೋಡಿರಿ 510 ಕಾಲೇಜ್ ಅದಾವ. ನಿಮಗೆ ಯಾವ ಕಾಲೇಜ್ ಬೇಕೋ ಆ ಕಾಲೇಜ್ ಆ್ಯಡ್ ಮಾಡ್ಕೋಬೋದು. ಸುಮ್ಮನೆ BSc ನರ್ಸಿಂಗ್ ಪ್ರೈವೇಟು ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಜಾಸ್ತಿ ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೋಬೇಡ್ರಿ. ಅಲ್ಲಿ ಫೀಸ್ ಜಾಸ್ತಿ ಇರ್ತಾವೆ. ಸೊ ಹೇಳಕತ್ತೀನಿ, ಪ್ರಾಬ್ಲಮ್ ಮಾಡ್ಕೋಬೇಡ್ರಿ. ಎಲ್ಲರೂ BSc ನರ್ಸಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡ್ಕೋರಿ. ಇನ್ನು ಅಂದರೆ ಯಾರೂ ಮಿಸ್ಟೇಕ್ ಮಾಡಿಲ್ಲ, ನನ್ನ ಪ್ರಕಾರ ಯಾರೂ ಮಿಸ್ಟೇಕ್ ಮಾಡಿಲ್ಲ. ಜಾಸ್ತಿ ಜನ ಮಿಸ್ಟೇಕ್ ಮಾಡಿಲ್ಲ, ಅಂದರೆ ಸ್ವಲ್ಪ ಜನ ಮಾಡಿದ್ರೆ ಅಷ್ಟೇ. ಸೊ ಯಾರು ಮಿಸ್ಟೇಕ್ ಮಾಡಿದ್ದೀರಾ ಅವ್ರು ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋರಿ. ಇನ್ನು ಟೈಮ್ ನಾಳೆ ಬೆಳಗ್ಗೆವರೆಗೂ ಟೈಮ್ ಐತಿ. ಸೊ ಇನ್ನೊಂದೇನಪ್ಪ ಅಂದರೆ ಇನ್ನೂ ಯಾರು ಆಪ್ಷನ್ ಎಂಟ್ರಿ ಮಾಡಿಲ್ಲ, ನಾಳೆ ಬೆಳಗ್ಗೆವರೆಗೂ ಟೈಮ್ ಇದೆ, ಬೇಗ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಿ. ಫೋನಲ್ಲಿ ಇನ್ನೂ ತುಂಬ ಜನ ಫೋನಲ್ಲೇ ಇದ್ದೀರಾ. ನಾನು ಬೆಳಗ್ಗೆ ಕೂಡ ಒಂದು ವಿಡಿಯೋ ಮಾಡಿ ಹೇಳಿದ್ದೀನಿ, ಏನಂದರೆ ಫೋನಲ್ಲಿ ಮಾಡ್ಕೋರಿ. ಬಟ್ ಮಾಡೋಕ್ಕೆ ಬಂದರೆ ಅಷ್ಟೇ ಮಾಡ್ಕೋರಿ. ಸುಮ್ಮನೆ ಲಾಗಿನ್ ಪ್ರಾಬ್ಲಮ್ಮು, ಸರ್ವರ್ ಪ್ರಾಬ್ಲಮ್ಮು, ಸೀಕ್ರೆಟ್ ಕೀ ಕೋಡ್ ಪ್ರಾಬ್ಲಮ್ಮು, ಆ ಪ್ರಾಬ್ಲಮ್ಮು, ಪಾಸ್ವರ್ಡ್ ಪ್ರಾಬ್ಲಮ್ಮು ಅದೆಲ್ಲ ಬೇಡ. ಸುಮ್ಮನೆ ತೊಂದರೆ ಬೇಡ. ಟೈಮ್ ಭಾಳ ಶಾರ್ಟೇಜ್ ಇದೆ. ನಾಳೆ ಬೆಳಗ್ಗೆ 8 ಗಂಟೆವರೆಗೂ ಅಷ್ಟೇ ಇದೆ. ಎಕ್ಸ್ಟೆಂಡ್ ಮಾಡ್ತಾರೋ ಬಿಡ್ತಾರೋ ಅದು ಸೆಕೆಂಡರಿ. ಬಟ್ ನಿಮ್ಮ ಕೆಲಸ ಏನಿದೆ ಅದ್ರ ನೀವು ಮುಗಿಸ್ಕೋಬೇಕು. ನಿಮಗೆ ಏನು ಟೈಮ್ ಕೊಟ್ಟರೋ ಆ ಟೈಮಲ್ಲಿ ನೀವು ಮುಗಿಸ್ಕೋಬೇಕು. ಎಷ್ಟು ಬೇಗ ಮುಗಿಸ್ಕೋತೀರಿ ಅಷ್ಟು ಬೇಗ ನಿಮಗೆ ಒಳ್ಳೆಯದು. ಸೊ ಎಲ್ಲರೂ ಆಪ್ಷನ್ ಎಂಟ್ರಿ ಮಾಡ್ಕೋರಿ. ಮತ್ತು ಯಾರು ರಾಂಗ್ ಮಾಡಿದ್ರೆ ನಾನು ಆಗಲೇ ಹೇಳಿದಿಲ್ಲ, BSc ನರ್ಸಿಂಗ್ ಗೌರ್ಮೆಂಟು ಪ್ರೈವೇಟು ಅದೆಲ್ಲ ಯಾರು ಮಿಸ್ಟೇಕ್ ಮಾಡಿದ್ರೆ ಕರೆಕ್ಟಾಗಿ ಮಾಡ್ಕೋರಿ. ಸುಮ್ಮನೆ ತೊಂದರೆ ಮಾಡ್ಕೋಬೇಡ್ರಿ. ಸೊ ಮತ್ತೇನಪ್ಪ ಅಂದರೆ ಆಪ್ಷನ್ ಇದು ಹೇಳಕ್ಕೆ ಬಂದಿದ್ದು ಏನಪ್ಪ ಅಂದರೆ ಮಿಸ್ಟೇಕ್ ಮಾಡಬೇಡ್ರಿ. ಮಿಸ್ಟೇಕ್ ಮಾಡಿದರೆ ನಿಮಗೆ ತೊಂದರೆ ಆಗುತ್ತೆ, ಮತ್ತು ಫೀಸ್ ಕೂಡ ಜಾಸ್ತಿ ಆಗಿಬಿಡ್ತದೆ. ಅದಕ್ಕೆ ಹೇಳಕತ್ತೀನಿ. ಜಸ್ಟು ಏನಂದರೆ BSc ನರ್ಸಿಂಗ್ ಗೌರ್ಮೆಂಟ್ ಒಂದು ಕೋರ್ಸ್ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿರಿ. 10,750 ಫೀಸ್ ಅದ. ಸೊ ಅಂದರೆ ಪ್ರೈವೇಟ್ ಕಾಲೇಜಸ್ ಕೂಡ ಜಾಸ್ತಿ ಫೀಸ್ ಇರಲ್ಲ. ಅಂದರೆ ಟಾಪ್ ಕಾಲೇಜಸ್ ಮಾತ್ರ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ರಿಮೈನಿಂಗ್ ಕಾಲೇಜಲ್ಲಿ 30,000 40,000 50,000 ಅಂದರೆ 50,000 ಅಷ್ಟೊಂದು ಇರೋದಿಲ್ಲ. ಟಾಪ್ ಕಾಲೇಜಸಲ್ಲಿ ನೀವು ಹಾಸ್ಟೆಲ್ ಅಂದರೆ
ಇವಾಗ ನೀವು ಗೌರ್ಮೆಂಟ್ ಹಾಸ್ಟೆಲ್ ಮಾಡ್ಕೋಬೋದು. ಅಂದರೆ ಫಸ್ಟ್ ಟೈಮ್ವರೆಗೂ ನೀವು ಮಾಡ್ಕೊಳಕ್ಕಾಗಲ್ಲ. ಯಾಕಪ್ಪ ಅಂದರೆ ನೀವು ಕಾಲೇಜಿಗೆ ಅಡ್ಮಿಷನ್ ಆದಾಗ ಏನಪ್ಪ ಅಂದರೆ ಹಾಸ್ಟೆಲ್ ಅಪ್ಲಿಕೇಶನ್ ಬಿಟ್ಟಿರ್ತಾರೋ ಗೊತ್ತಿರ್ತಾರೋ ಅದು ಗೊತ್ತಿಲ್ಲ. ಸೊ ಅದಕ್ಕೆ ಏನಪ್ಪ ಅಂದರೆ ಫಸ್ಟ್ ಟೈಮ್ ಎಲ್ಲರೂ ಗೌರ್ಮೆಂಟ್ ಹಾಸ್ಟೆಲ್ ಇಲ್ಲ ಅಂದರೆ ಕಾಲೇಜ್ ಹಾಸ್ಟೆಲ್ ಅಥವಾ ಪಿ ಜಿಯಲ್ಲಿ ಇರ್ಬೋದು. ಸೊ ಅದಕ್ಕೆ ಏನಪ್ಪ ಅಂದರೆ ಫಸ್ಟ್ ಟೈಮ್ ಸ್ವಲ್ಪ ಜಾಸ್ತಿ ಅಮೌಂಟ್ ಹೋಗ್ಬೋದು, ಯಾಕಂದರೆ ಗೌರ್ಮೆಂಟ್ ಹಾಸ್ಟೆಲ್ ಇರಲ್ಲ. ಸೊ ಆಮೇಲೆ ನೀವು ಗೌರ್ಮೆಂಟ್ ಹಾಸ್ಟೆಲ್ ಮಾಡ್ಕೊಂಡು ಜಸ್ಟ್ ಕಾಲೇಜ್ ಫೀಸ್ ಅಷ್ಟೇ ಕಟ್ಬೋದು. ಅದಕ್ಕೆ ನಾನು ಏನು ಹೇಳಕತ್ತೀನಪ್ಪ ಅಂದರೆ ಎಲ್ಲರೂ ಬಿ ಎಸ್ ಸಿ ನರ್ಸಿಂಗ್ ಗೌರ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿರಿ, ನಿಮಗೆ ಒಳ್ಳೆಯದು, ಫೀಸ್ ಕಡಿಮೆ ಇರ್ತದೆ. ಬಿ ಎಸ್ ಸಿ ನರ್ಸಿಂಗ್ ಪ್ರೈವೇಟ್ ಮತ್ತು ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸುಮ್ಮನೆ ಫೀಸ್ ಜಾಸ್ತಿ ಮಾಡ್ಕೋಬೇಡ್ರಿ. ನಿಮ್ಮ ಒಳ್ಳೆಯದೇ ಕೇಳಕತ್ತೀನಿ. ಸೊ ಇಷ್ಟೇ, ಮತ್ತೇನಿಲ್ಲ. ಆಪ್ಷನ್ ಎಂಟ್ರಿ ಇನ್ನೂ ಯಾರು ಮಾಡಿಲ್ಲ ಕರೆಕ್ಟಾಗಿ ಮಾಡ್ಕೊರಿ. ಸೊ ಮತ್ತೆ ಏನೇ ಅಪ್ಡೇಟ್ ಇದ್ದರೂ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.